ಭೂಮಿ ಮೇಲೆ ಎಂತೆಂಥ ಕಚ್ಚಡ ಜನಗಳಿದ್ದಾರೆ, ಎಂತೆಂಥ ಕಚ್ಚಡ ಕೆಲಸಗಳನ್ನ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಅವೆಲ್ಲವನ್ನು ಡೈಲಿ ನೋಡ್ತಾ ಇದ್ದೀವಿ. ಅಂಥ ಕಥೆಗಳಲ್ಲಿ ಇದು ಇನ್ನೊಂದು. ಏನಾಗಿದೆ, ಮೇ 27ನೇ ತಾರೀಕು ತಮ್ಮನ್ನ ಪರ್ವೀನ್ ಮತ್ತು ಆಕೆ ತಮ್ಮ 3 ವರ್ಷದ ರಿಜ್ವಾನ್ ಇವರಿಬ್ಬರು ಕಾಣೆ ಆಗ್ತಾರೆ. ಇವರು ಮೂಲತಃ ಉತ್ತರ ಪ್ರದೇಶದವರು ಆ್ಯಂಡ್ ಸ್ವಲ್ಪ ವರ್ಷಗಳ ಹಿಂದೆ ಹಜಾರಿಬಾಗ್, ಜಾರ್ಖಂಡ್ನ ಹಜಾರಿಬಾಗ್ಗೆ ತಮ್ಮ ತಂದೆ ತಾಯಿಯ ಜೊತೆ ಇಲ್ಲಿಗೆ ಬಂದು ಸೆಟ್ಲ್ ಆಗಿರ್ತಾರೆ. ಆ ಮಕ್ಕಳ ತಂದೆ ರೋಡ್ ಸೈಡಲ್ಲಿ ಆಟಿಕೆಗಳನ್ನು ಮತ್ತು ಬಲೂನ್ಗಳನ್ನ ಮಾರಿ ಜೀವನವನ್ನು ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಒಂದು ಕೆಲಸದಲ್ಲಿ ಈ ಮಕ್ಕಳು ಕೂಡ ಆವಾಗವಾಗ ಸಹಾಯವನ್ನು ಮಾಡ್ತಾ ಇರ್ತಾರೆ. ಸೊ ಹೀಗೆ ಒಂದಿನ ಆಚೆ ಹೋದಾಗ ಒಬ್ಬ ವ್ಯಕ್ತಿ ಬಂದು ಅವರಿಗೆ ಊಟವನ್ನು ಕೊಡಿಸ್ತೀನಿ ಮತ್ತು ನಿಮಗೆ ಊಟ ಕೊಡಿಸ್ತೀನಿ, ಆಟ ಆಡಲಿಕ್ಕೆ ಫೋನ್ ಕೊಡ್ತೀನಿ ಅಂಥೇಳಿ ಆ ಮಕ್ಕಳನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಜನ ಇಲ್ಲದೇ ಇರೋವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಯಾರು ಇಲ್ಲದೆ ಇರೋದನ್ನು ನೋಡಿ ಆ ಹುಡುಗಿಯ ಮೈ ಮೇಲೆ ಎರಗ್ತಾನೆ. ಆಗ ಹುಡುಗಿ ಅವನನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾಳೆ ಆ್ಯಂಡ್ ಜೋರಾಗಿ ಕಿರ್ಚಾಡ್ತಾಳೆ. ಆ ಹುಡುಗಿ ಕಿರ್ಚಾಡ್ದನ್ನು ನೋಡಿ ಅಲ್ಲಿರುವಂಥ ಸುತ್ತಮುತ್ತ ಜನರಿಗೆಲ್ಲ ಗೊತ್ತಾಗುತ್ತೆ. ಇಲ್ಲಿಗೆ ಜನ ಬಂದು ಸೇರ್ತಾರೆ ಅನ್ನೋ ಒಂದು ಭಯಕ್ಕೆ ಆ ಹುಡುಗಿಯ ಕತ್ತನ್ನು ಹಿಸುಕಿ ಆ ಹುಡುಗಿ ಹತ್ಯೆಯನ್ನು ಮಾಡ್ತಾನೆ. ಆ್ಯಂಡ್ ಇದಾದಮೇಲೆ ಆ ಹುಡುಗಿಯ ಜೊತೆ 3 ವರ್ಷದ ಹುಡುಗ ಕೂಡ ಇರ್ತಾನಲ್ಲ, ಆಕೆ ತಮ್ಮ ರಿಜ್ವಾನ್ ಅನ್ನೋನು, ಇದೆಲ್ಲವನ್ನು ಅಲ್ಲೇ ನಿಂತು ನೋಡಿರ್ತಾನೆ. ಸೊ ಈ ವ್ಯಕ್ತಿ, ಈ ಹುಡುಗ ಎಲ್ರಿಗೂ ಹೇಳ್ಬೋದು ಇಲ್ಲಿ ನಡೆದಿರೋದನ್ನೆಲ್ಲ. ಸೊ ಇವನಿಗೆ ಆ ಹುಡುಗ ಅಡ್ಡಿ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಆ 3 ವರ್ಷದ ಹುಡುಗ ಮಗು ಅಂತಲೂ ನೋಡದೆ ಅವನ ಮೂಗು ಮತ್ತು ಬಾಯಿಯನ್ನು ಹಿಸುಕಿ ಅವನನ್ನು ಕೂಡ ಸಾಯಿಸ್ತಾನೆ. ಇದಾದಮೇಲೆ ಆ ಹುಡುಗಿಯ ಶವವನ್ನು ಸಿಂಧೂರ ನದಿಗೆ ಎಸಿತಾನೆ. ಆ್ಯಂಡ್ ಅದಾದಮೇಲೆ ಆ ಹುಡುಗನನ್ನು ಒಂದು ಅಲ್ಲೇ ಇದ್ದಂಥ ಬಾವಿಗೆ ಹಾಕ್ತಾನೆ. ಸೊ ಇವಾಗ ಬಾವಿಗೆ ಆ ಒಂದು ಹುಡುಗನ ಶವವನ್ನು ಹಾಕಿದ್ರೆ ಯಾರಾದರೂ ಬಾವಿಯಲ್ಲಿ ನೋಡಿದಾಗ ಶವ ಕಾಣಿಸುತ್ತಲ್ಲ. ಸೊ ಆ ಕಾರಣಕ್ಕೆ ಏನು ಮಾಡ್ತಾನೆ, ಆ ಮಗುವಿನ ಶವವನ್ನು ಒಂದು ಚೀಲದಲ್ಲಿ ಕಟ್ಟಿ ಆ ಬಾವಿಗೆ ಎಸಿತಾನೆ. ಆ್ಯಂಡ್ ಈ ಕಡೆ ಒಂದಿನ ವೆಯ್ಟ್ ಮಾಡ್ತಾರೆ, 2 ದಿನ ನೋಡ್ತಾರೆ. ಆ ಮಕ್ಕಳ ಪೇರೆಂಟ್ಸು, ಆ ತಂದೆ ತಾಯಿಗಳು ಹುಡುಕ್ತಾನೆ ಇರ್ತಾರೆ ಇಬ್ಬರು ಮಕ್ಕಳನ್ನು. 2 ದಿನ ಆದರೂ ಮನೆಗೆ ಬರದೇ ಇರೋದನ್ನು ನೋಡಿ ಮೇ 29ನೇ ತಾರೀಕು ಆ ಮಕ್ಕಳ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಆ್ಯಂಡ್ ಪೊಲೀಸರು ಆ ಕಡೆ ಅವರ ಇನ್ವೆಸ್ಟಿಗೇಷನನ್ನು ಶುರು ಮಾಡ್ತಾರೆ. ಈ ಕಡೆ ಕರೆಕ್ಟಾಗಿ ಮೇ 29ನೇ ತಾರೀಕು ಸಿಂಧೂರ ನದಿ ದಡದಲ್ಲಿ ಒಂದು ಹುಡುಗಿಯ ಶವ ಸಿಗುತ್ತೆ. ಆ್ಯಂಡ್ ಅದು ತಮ್ಮನ್ನ ಪರ್ವೀನ್ ಹುಡುಗಿದೇ ಆಗಿರುತ್ತೆ. ಆ್ಯಂಡ್ ಎಕ್ಸಾಕ್ಟಾಗಿ ನೆಕ್ಸ್ಟ್ ಡೇನೇ ಅಂದರೆ ಜೂನ್ 1ನೇ ತಾರೀಕು ಆ ಹುಡುಗಿಯ ತಮ್ಮ 3 ವರ್ಷದ ರಿಜ್ವಾನ್ನ ಹೆಣ ಕೂಡ ಆ ಒಂದು ಬಾವಿಯಲ್ಲಿ ಪತ್ತೆಯಾಗುತ್ತೆ. ಈ ಕಡೆ ಆ ಮಕ್ಕಳ ಶವ, ಚಿಕ್ಕ ಮಕ್ಕಳು, ಆ ತಂದೆ ತಾಯಿಗಳು ಆ ಮಕ್ಕಳ ಶವವನ್ನು ನೋಡಿದಾಗ ಹೇಗಾಗುತ್ತೆ ಹೇಳಿ. ಆಲ್ರೆಡಿ 2 ದಿನ ಆಗಿದೆ. ಸೊ ಆಬ್ವಿಯಸ್ಲಿ ಬಾಡಿ ಡಿಕಂಪೋಸ್ ಆಗ್ತಾ ಇರುತ್ತೆ, ನೀರಲ್ಲಿರೋದ್ರಿಂದ ಬಾಡಿ ಊದ್ಕೊಂಡಿರುತ್ತೆ. ಆ್ಯಂಡ್ ಮೈ ಮೇಲಿನ ಚರ್ಮ ಹಾಗೆ ಸುಲಿತಾ ಇರುತ್ತೆ. ಇದೆಲ್ಲವನ್ನು ನೋಡಿದಾಗ ಆ ಮಕ್ಕಳ ತಂದೆ ತಾಯಿಗಳಿಗೆ ಹೇಗಾಗಿರಬಾರ್ದು. ಅವ್ರು ಅಳೋದನ್ನು ನೋಡಿದ್ರೆ ನಮಗೆ ಕಳು ಹಿಂಡಿದಂಗೆ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಎಂಥ ರಾಕ್ಷಸರಿದ್ದಾರೆ ಈ ಭೂಮಿ ಮೇಲೆ. ಆ್ಯಂಡ್ ಈ ಕಡೆ ಈ ಬಾಡಿಗಳು ಸಿಗುತ್ತೆ. ಆ್ಯಂಡ್ ಆ ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಿರ್ತಾರೆ. ಆ ಒಂದು ಇನ್ವೆಸ್ಟಿಗೇಷನಲ್ಲಿ CCTV ಫುಟೇಜಲ್ಲಿ ಅವ್ರಿಗೊಂದು ಕ್ಲೂ ಸಿಗುತ್ತೆ. CCTV ಫುಟೇಜಲ್ಲಿ ಆ ಇಬ್ಬರು ಮಕ್ಕಳನ್ನು ಒಬ್ಬ ವ್ಯಕ್ತಿ ಬೈಕಲ್ಲಿ ಕರ್ಕೊಂಡು ಹೋಗಿರೋದು ಕಂಡು ಬರುತ್ತೆ. ಆ್ಯಂಡ್ ಆಮೇಲೆ ಗೊತ್ತಾಗುತ್ತೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ಮಕ್ಕಳ ತಂದೆ ಏನು ರೋಡ್ ಸೈಡಲ್ಲಿ ಆಟಿಕೆಗಳನ್ನು ಮಾರ್ತಾ ಇರ್ತಾರೆ, ಅದೇ ಒಂದು ರೋಡಲ್ಲಿ ಒಂದು ಆಟೋಮೊಬೈಲ್ ಶಾಪಲ್ಲಿ 26 ವರ್ಷದ ಸಂಜಿತ್ ಪಸ್ವಾನ್ ಅನ್ನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿರ್ತಾನೆ. ಆ ವ್ಯಕ್ತಿ ಈ ಮಕ್ಕಳನ್ನು ಬೈಕ್ ಮೇಲೆ ಕರ್ಕೊಂಡು ಹೋಗಿರ್ತಾನೆ. ಆ್ಯಂಡ್ ಆ ಮಕ್ಕಳಿಗೆ ಈ ವ್ಯಕ್ತಿ ಮುಂಚೆಯಿಂದನೇ ಗೊತ್ತಿರುತ್ತೆ, ಯಾಕಂದರೆ ಅದೇ ರೋಡಲ್ಲೇ ಈ ಮಕ್ಕಳ ತಂದೆ ಕೂಡ ಕೆಲಸ ಮಾಡ್ತಿರ್ತಾರೆ. ಆ್ಯಂಡ್ ಆ ವ್ಯಕ್ತಿ ಕೂಡ ಕೆಲಸ ಮಾಡ್ತಿರ್ತಾನೆ. ಸೊ ಅವಾಗವಾಗ ಆ ವ್ಯಕ್ತಿ ಆ ಮಕ್ಕಳ ಜೊತೆ ಮಾತಾಡ್ತಿರ್ತಾನೆ, ಆ ಮಕ್ಕಳು ಕೂಡ ಆ ವ್ಯಕ್ತಿ ಜೊತೆ ಮಾತಾಡ್ತಿರ್ತಾರೆ. ಸೊ ಆಲ್ರೆಡಿ ಗೊತ್ತಿರೋರೇ ಅಲ್ವಾ ಅನ್ನೋ ಒಂದು ಕಾರಣಕ್ಕೆ ಆ ಮಕ್ಕಳು ಆ ವ್ಯಕ್ತಿ ಜೊತೆ ಆ ಒಂದು ಬೈಕಲ್ಲಿ ಹೋಗಿರ್ತಾರೆ. ಸೊ ಇಲ್ಲಿ ನಮಗೇನು ಅಂದರೆ, ಇಷ್ಟು ಜನ ತಂದೆ ತಾಯಿಗಳು ಗೊತ್ತಿಲ್ಲದೆ ಇರೋರ ಹತ್ರ ಏನು ಇಸ್ಕೊಬಿಡಿ, ಗೊತ್ತಿಲ್ಲದೆ ಇರೋರ ಜೊತೆ ಮಾತಾಡಬೇಡಿ ಅಂತ ಹೇಳ್ತಾಯಿದ್ರು. ಇವಾಗ ಗೊತ್ತಿರೋರೇ ಈ ಥರ ಮಾಡಿದ್ರೆ ಇನ್ನು ಮಕ್ಕಳು ಯಾರನ್ನ ನಂಬಬೇಕು. ಆ್ಯಂಡ್ ಇದಾದಮೇಲೆ ಪೊಲೀಸರು ಆ ವ್ಯಕ್ತಿಯ ಹುಡುಕಾಟವನ್ನು ನಡೆಸ್ತಾರೆ. ಆ ಸಂಜಿತ್ ಪಸ್ವಾನ್ ಅನ್ನೋನು ಯಾವಾಗ ತನ್ನ ಬಗ್ಗೆ ಪೊಲೀಸರಿಗೆ ಗೊತ್ತಾಗಿದೆ ಅಂತ ಗೊತ್ತಾಗುತ್ತೆ, ಜೂನ್ 3ನೇ ತಾರೀಕು ಊರಿಂದ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ. ಊರಿಂದ ಎಸ್ಕೇಪ್ ಆಗೋ ಟೈಮಲ್ಲಿ ಪೊಲೀಸರು ಅವನನ್ನು ಬಂಧಿಸ್ತಾರೆ, ಆ ರಾಕ್ಷಸನನ್ನು ಹಿಡಿತಾರೆ. ಆ್ಯಂಡ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒದ್ದು ಬಾಯಿ ಬಿಡಿಸಿದಾಗ ಎಲ್ಲವನ್ನು ಒಪ್ಕೊತಾನೆ, ಏನೆಲ್ಲ ಮಾಡಿದ್ದಾನೆ, ಆ ಮಕ್ಕಳನ್ನು ಹೇಗೆ ಸಾಯಿಸಿದ್ದ ಅವೆಲ್ಲವನ್ನು ಕೂಡ ಆ ವ್ಯಕ್ತಿ ಹೇಳ್ತಾನೆ. ಆ್ಯಂಡ್ ಈ ಕಡೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಆ ಹುಡುಗಿಯನ್ನು ಬಲಾತ್ಕಾರ ಮಾಡುವಂಥ ಪ್ರಯತ್ನದಲ್ಲೇ ಆ ಹುಡುಗಿ ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿಯ ಮೇಲೆ ಬಲಾತ್ಕಾರ ಆಗಿರಲ್ಲ, ಮೈ ಮೇಲೆ ಪರಿಚಿರುವಂಥ ಗಾಯಗಳು ಇದೆಲ್ಲವೂ ಇರುತ್ತೆ. ಇದೇನು ನಮಗೆ ಹೊಸದಲ್ಲ, ಈ ಥರದ ಘಟನೆಗಳು ಸುಮಾರು ನಡೆದಿದೆ ಆಲ್ರೆಡಿ. ಆ್ಯಂಡ್ ಡೈಲಿ ನಡೀತಾನೆ ಇದೆ. ಮೊನ್ನೆ ಒಂದು ಕೇಸ್ ನೋಡಿದ್ವಿ, ಇವತ್ತು ಇನ್ನೊಂದು ಕೇಸು. ಆ್ಯಂಡ್ ಮೊನ್ನೆ ಆ ಕೇರಳದಲ್ಲಿ ಆ ಇಬ್ಬರು ಅಪ್ಪ ಅಮ್ಮನೇ ಸೇರಿ ಆ ಮಗುವಿನ ಹತ್ಯೆ ಮಾಡಿರೋದು, ಇವೆಲ್ಲವನ್ನು ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಮಕ್ಕಳನ್ನ ಹೆರೋಕ್ಕೆ ತಂದೆ ತಾಯಿಗಳು ಭಯ ಪಡಬೇಕು ಅಂತ ಒಂದು ಸಿಚುವೇಶನ್ ಈಗ ಕ್ರಿಯೇಟ್ ಆಗಿದೆ. ಸೊ ಸದ್ಯಕ್ಕೆ ಈ ಒಂದು ರಾಕ್ಷಸನನ್ನು ಬಂಧಿಸಿದ್ದಾರೆ. ಬಟ್ ಇಂಥ ಹುಳುಗಳು ಸಮಾಜದಲ್ಲಿ ಇನ್ನೂ ತುಂಬ ಇದೆ. ಈ ಒಂದು ಹುಳ ಅಷ್ಟೇ ಇದು.
ಈ ಥರ ಹುಳುಗಳು ಇನ್ನೂ ತುಂಬಿಕೊಂಡಿದೆ. ಅವೇ ಇನ್ನೂ ಏನೇನು ತಪ್ಪು ಕೆಲಸಗಳನ್ನು ಮಾಡ್ತಾವೋ. ಆ್ಯಂಡ್ ಇವನ್ನೆಲ್ಲ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಬೇಕು, ಆವಾಗಲೇ ಜನಕ್ಕೆ ಒಂದು ಭಯ ಅನ್ನೋದಿರುತ್ತೆ. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಂಥ ರಾಕ್ಷಸರ ಬಗ್ಗೆ. ಸೊ ಆ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.